ಗುಡ್ ಮಾರ್ನಿಂಗ್. ಡೇ 2 ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ಇದ್ದೀವಿ, ಟೈಮ್ 4:45 ಆಗಿದೆ. ಸೊ ಬನ್ನಿ ಬ್ಯಾಡ್ಮಿಂಟನ್ಗೆ ಹೋಗಿ ಸ್ವಲ್ಪ ಡೇ ಸ್ಟಾರ್ಟ್ ಮಾಡೋಣ. A few minutes later. ಬ್ಯಾಡ್ಮಿಂಟನ್ ಸಕ್ಕತ್ತಾಗಿ ಇಂಟೆನ್ಸ್ ಆಗಿದೆ, ಸಕ್ಕತ್ತಾಗಿ ಬರ್ತದೆ ಆಟ. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ನೋಡ್ಬೋದು. ಸೊ ಬನ್ನಿ ಹೋಗೋಣ ಇವಾಗ ಬ್ಯಾಡ್ಮಿಂಟನ್ ಬರ್ತದೆ. ಸೆಕೆಂಡ್ ಮ್ಯಾಚ್ ಆಡೋಕ್ಕೆ ಏನಿಲ್ಲ, ನೆಕ್ಸ್ಟು ನೋಡೋಣ ಯಾರು ಹಿಂಗೆ ಆಡ್ತಾರೆ ಅಂತ. ಇಟ್ಸ್ ವೆರಿ ನೈಸ್ ಗೈಸ್. ವೆದರ್ ಮಾತ್ರ ತೋರಿಸ್ತೀನಿ ಬನ್ನಿ, ಸಕ್ಕತ್ತಾಗಿದೆ ಅದೊಂದು ನೋಡಿ ಹೆಂಗಿದೆ ಅಂತ. ಫುಲ್ಲು ಕ್ಯಾಮ್ರಾದ ಅಷ್ಟು ಕರೆಕ್ಟಾಗಿ ಕಾಣಿಸ್ತಿಲ್ಲ, ಬಟ್ ವೆದರ್ ಸಕ್ಕತ್ತು ಅಲ್ಟಿಮೇಟಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಆಡ್ತೀರ ನೋಡಿ. ಸೊ ಬನ್ನಿ ನೆಕ್ಸ್ಟ್ ಆಡೋಣ ಇವಾಗ. 1 hour later. ಗೈಸ್ ಇವತ್ತು ಪ್ರಾಸೋ ಡಿಪಾರ್ಟ್ಮೆಂಟ್ ಇದೆ. ಸೊ ಕ್ಲೀನ್ ಶೇವ್ ಮಾಡೋಕ್ಕೆ ಹೇಳಿದ್ದಾರೆ, ಅಟೆಂಡೆನ್ಸ್ ಕೊಡೋಣ ಅಂತ. ಸೊ ನೋಡ್ಬೋದು ಟ್ರಿಮ್ ಮಾಡ್ತಾ ಇದ್ದೀನಿ. 1 ಇಟ್ಕೊಬಿಟ್ಟು ಕ್ಲೀನ್ ಶೇವ್ ಮಾಡೋಕ್ಕಾಗಲ್ಲ. ಸೊ 1 ಟ್ರಿಮ್ ಮಾಡ್ಕೊಂಡು ಹೋಗ್ತೀನಿ. ಸೊ ಗೈಸ್ ಕಾಲೇಜ್ ಟೈಮ್ ಆಗಿದೆ, 8:30 ಆಗ್ಬಿಟ್ಟಿದೆ. ಸೊ 1 hour later. One hour later. ಸೊ ಗೈಸ್ ಇವಾಗ ಕೇಸ್ ಮಾಡಿದೆ, ಕೇಸ್ ಆಯಿತು. ಕೇಸ್ ವಿಡಿಯೋ ಮಾಡೋಂಗಿಲ್ಲ, ಇಲ್ಲ ಪೇಷಂಟ್ ಒಂದು ಮಾಡಿದ್ದೆ. ಸೊ ಬನ್ನಿ ಒ.ಪಿ ಕಾರ್ಡ್ ಬರೀಬೇಕು, ವಿಡಿಯೋ ಮಾಡೋಂಗಿಲ್ಲ, ಲ್ಯಾಬಲ್ಲಿ ಬೈತಾರೆ. ಸೊ ಹೋಗೋಣ ಬನ್ನಿ ತೋರಿಸ್ತೀನಿ. ಗೈಸ್ ನನ್ನ ಟೈಮೇ ಸರಿ ಇಲ್ಲ ಅನ್ಕೋಬೋದು ಬೇಕಾದ್ರೆ. ಯಾಕೆಂದರೆ ನಂದು ನೋಡಿ 2 ಇರುತ್ತಲ್ವಾ. ಸೊ ಪ್ರಾಸ್ತೋ ಮತ್ತು ಕಾನ್ಸ್ ಯೂಸ್ ಮಾಡೋದು, ಕ್ಯಾವಿಟಿ ಮಾಡೋದು ಕದ್ಬಿಟ್ಟಿದ್ದಾರೆ. 4,000 ರೂಪಾಯಿ ಇದು 2 ಕದ್ಬಿಟ್ಟಿದ್ದಾರೆ, ಗೊತ್ತಿಲ್ಲ ಹೆಂಗೆ ಅಂತ. ಸೊ ಮನೆಗೆ ಹೋಗ್ತೀನಿ ಗೈಸ್ ಇವತ್ತು. ಹೆಂಗಾಗ್ಬಿಡ್ತು ನೋಡಿ. ಸೊ ನೆಕ್ಸ್ಟ್ ವೀಕಿಂದ 2 ಸ್ವಲ್ಪ ಹೊಸ ತಗೊಂಡ್ಬಿಟ್ಟು ವರ್ಕ್ ಮಾಡಬೇಕು. ನೋಡಿ ಕಾಣುತ್ತಲ್ಲ, ಮನೆಗೆ ಹೋಗಿ ಸಿಗ್ತೀನಿ ಬನ್ನಿ. ಸುಮ್ಮನೆ 2 ಕಲ್ದೋಗ್ಬಿಡ್ತು ಗೈಸ್. ಇವಾಗ ಮನೆಗೆ ಬಂದೆ, ಸ್ವಲ್ಪ ರೆಸ್ಟ್ ಮಾಡಬೇಕು. ಬಿಸಿಲಲ್ಲಿ ಬಂದ ಸಕ್ಕ ತಲೆನೋಸಿದೆ. ನೆನ್ನೆ ತಲೆ ಇವತ್ತು ಮತ್ತೆ ಸ್ವಲ್ಪ ಕಾಫಿ ಕುಡಿಬೇಕು. ಒಂದು ನೆನೆ ಕುಡಿಯೋಕ್ಕಾಗಿರಲಿಲ್ಲ, ಇವಾಗ ಬೇರೆ ಕುಡಿಯೋಣ ಬನ್ನಿ. Five minutes later. ಕಾಲೇಜಲ್ಲಿ ಬೈತಿದ್ದಾರೆ ಅಂತ ನೋಡಿ 1 ಬ್ಲೇಡ್ ಹಾಕೊಂಡ್ಬಿಟ್ಟು ಟ್ರಿಮ್ ಮಾಡ್ಕೊಂಡಿದ್ದೆ. ಸೊ ಕಟಿಂಗ್ ಮಾಡ್ಕೊಂಬರೋಣ ಅಂತ, ಅದು ಬ್ಲೆಂಡ್ ಆಗಲಿ ಅಂತ, ಕರೆಕ್ಟಾಗಿ ಲುಕ್ ಕಾಣಲಿ ಅಂತ ಕಟಿಂಗ್ ಮಾಡ್ಸ್ಕೊಂಬರ್ಗೆ ಹೋಗ್ತಿದ್ದೀನಿ. ಯಾವ ಗಾಡಿ ತಗೊಂಡ್ಲಿ ಅಂತ ಗೊತ್ತಾಗ್ತಿಲ್ಲ, ಎಂಟಾರ್ಕ್ ತಗೊಳ್ಳ ಅಥವಾ ಜೆಸ್ಟ್ ತಗೊಳ್ಳ ಅಂತ. ಎಂಟಾರ್ಕ್ ಓಡಿಸಿ ಫುಲ್ ಬೇಜಾರಾಗ್ಬಿಟ್ಟಿತ್ತು. ಸೊ ಜೆಸ್ಟ್ ತಗೊಂಡಿದ್ದೀನಿ. ಇವಾಗ ಜೆಸ್ಟಲ್ಲಿ ಹೋಗ್ತಾ ಇದ್ದೀನಿ, ನೋಡ್ಬೋದು. ತುಂಬ ದಿನ ಆಯ್ತು ಗೈಸ್ ಓಡಿಸಿ ಗಾಡಿನ, ಒಳ್ಳೆ ಮಜಾ ಬರುತ್ತೆ. ಏನಂದರೆ ಎಂಟಾರ್ಕು ಇನಿಷಿಯಲ್ ಪವರ್ ಇಲ್ಲ, ಬಟ್ ಇನಿಷಿಯಲ್ ಪವರ್ ಇದೆ, ಅದು ಫೈನಲ್ ಪವರ್ ಜಾಸ್ತಿ ಇದೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ಫ್ರೆಶ್ ಅಪ್ ಎಲ್ಲ ಆದೆ. ನಾನು ಹೇರ್ ಕಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಅಂಕಲ್, ವಿಡಿಯೋ ನೋಡ್ತಿದ್ದಾರೆ, ತುಂಬ ಥ್ಯಾಂಕ್ಸ್ ನಿಮಗೆ, ಚೆನ್ನಾಗಿ ಮಾಡಿದ್ದೀರಾ. ಸೊ ಇವಾಗ ತುಂಬ ಹೊಟ್ಟೆ ಹೋಗ್ತಿದೆ ನನಗೆ. ಈವ್ನಿಂಗ್ ಸ್ನ್ಯಾಕ್ಸ್ ಏನು ತಿಂದಿಲ್ಲ ನಾನು, ಅದಕ್ಕೋಸ್ಕರ ಎಗ್ ತಗೊಂಬಂದಲ್ಲ. ಸೊ ಎಗ್ ಮಂಚೂರಿ, ಫ್ಯೂರಿಸ್ ಎಗ್ ಮಂಚೂರಿ ಮಾಡೋಣ ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಮಾಡೋಕ್ಕೆ.
1 hour later. ಗೈಸ್ ಚಾಕೋ ಲಾವಾ ಕೇಕ್ ತಗೊಂಬ ಅಂತ ಕಳಿಸ್ತೀಯಾರ ಬೇಕರಿಗೆ ಇವಾಗ. ಸೊ ಬೇಕರಿಗೆ ಹೋಗ್ತಾ ಇದ್ದೀನಿ, ಚಾಕೋ ಲಾವಾ ಕೇಕ್ ತಗೊಂಡು ಹೋಗ್ತಾ ಇದ್ದೀನಿ. ಎಷ್ಟು ದಿನ ಗೈಸ್ ದಿನಾಲು ಯಪ್ಪ ಅದು ಇದು ತಿಂತಾನೆ ಇರ್ತೀವಿ. ಸೊ ಇವಾಗ ಇವಾಗೇ ತಿಂದಿದ್ದೀನಿ ಎಗ್ ಮಂಚೂರಿಯನ್ ಮತ್ತು ಚಾಕೋ ಲಾವಾ ಕೇಕ್ ತಿಂದ್ಬಿಟ್ರೆ ಕಾಂಬಿನೇಷನ್ ಹೊಟ್ಟೆ ಅಷ್ಟೇ ಇವಾಗ. ಸೊ ಬನ್ನಿ, ಏನೂ ಆಗಲ್ಲ, ಜಂಕಿ ಲವರ್ ಅಲ್ವಾ, ತಿನ್ನಲೇಬೇಕು. ಸೊ ಬನ್ನಿ ಹೋಗೋಣ. ಗೈಸ್ ಒಂದು ಚಾಕೋ ಲಾವಾ ಕೇಕ್ ತಗೊಳ್ಳೋಕ್ಕೋಸ್ಕರ 4 ಕಿಲೋಮೀಟರ್ ಹೋಗಿದ್ದೀನಿ. 4 + 4 8 ಕಿಲೋಮೀಟರ್ಸ್ ಆಯಿತು. ಸೊ ನೋಡಿ ಇಲ್ಲಿದೆ. ಆ್ಯಕ್ಚುಲಿ ಏನಾಯಿತು ಅಂದರೆ ಜಸ್ಟ್ ಬೇಕ್ ಹೋಗಿದ್ದೆ, ಜಸ್ಟ್ ಬೇಕಲ್ಲಿ ಸಿಕ್ಕಿಲ್ಲ. ಇನ್ನೊಂದು ಜಸ್ಟ್ ಬೇಕ್ ಹೋದೆ, ಕ್ಲೋಸ್ ಆಗಿಬಿಟ್ಟಿತ್ತು. ಆಮೇಲೆ ಅಮ್ಮಾಸ್ ಬೇಕ್ರಿಗೆ ಹೋದೆ, ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಯಾಕೋ ಗೊತ್ತಿಲ್ಲ ಗೈಸ್, ಇವತ್ತು 3-4 ಬೇಕ್ರಿ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಲಾಸ್ಟ್ ಅಮ್ಮಾಸ್ ಬೇಕ್ರಿ ಒಂದು ಗೊತ್ತಿದೆ ಔಟ್ಲೆಟು, ಅದು ಸಲ ಸಿಕ್ತು. ನಾನು ಆ್ಯಕ್ಚುಲಿ ಒಂದು ಚಾಕೋ ಲಾವಾ ತಗೊಂಡೆ, ಆಮೇಲೆ ಒಂದು ಡೋನಟ್ ತಗೊಂಡಿದ್ದೀನಿ, ಚಾಕ್ಲೇಟ್ ಡೋನಟ್. ಸೊ ಬನ್ನಿ ಇವಾಗ ಕಾಫಿ ಕುಡಿಯೋಕ್ಕೆ ಫಸ್ಟು ಸಖತ್ತಾಗಿ ಹೋಗ್ತದೆ. ಅದಾದಮೇಲೆ ಏನಿದೆ ತೊಗೊಂಡ್ರೆ ನಾನು. ಸೊ ಬನ್ನಿ ಹೋಗೋಣ ಬನ್ನಿ. One hour later. ಗೈಸ್ ವ್ಲಾಗ್ ಎಡಿಟ್ ಮಾಡ್ತಾ ಕಾಫಿ ಕುಡಿತಾ ಇದ್ದೀನಿ. ಸಖತ್ ಹೆಕ್ಟಿಕ್ ಆಗ್ಬಿಟ್ಟೆ ಯೂಟ್ಯೂಬ್ ನಿಜವಾಗ್ಲೂ. ಇಲ್ಲೊಂದು ಮೊಬೈಲು, ಅಲ್ಲೊಂದು ಟ್ಯಾಬು, ಅಲ್ಲೊಂದು ಮೊಬೈಲ್, ಇನ್ನೊಂದು ಲ್ಯಾಪ್ಟಾಪು, ಎಲ್ಲರೂ ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೀನಿ. ಟೈಮ್ ಆಗ್ತಿಲ್ಲ, ಬಟ್ ಹಿಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ ಅಷ್ಟೇ. ಈಗ